ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಮುಂದಿನ ಸಂಚಿಕೆ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ವಿಡಿಯೋನೆಲ್ಲ ಸ್ಕಿಪ್ ಮತ್ತೆ ಸ್ಕ್ರೋಲ್ ಮಾಡಿದೆ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ. ಸೊ ಸಂಚಿಕೆಯಲ್ಲಿ ಶ್ರವಣ್ ಅವರು ಈ ಕಡೆ ಮದುವೆ ಮನೆಯವ್ರ ಜೊತೆ ಮಾತಾಡೋದಕ್ಕೆ ಹೊರಟ ಕ್ಷಣ ದೇವಯಾನಿ ತನ್ನ ಹೈಡ್ರಾಮ್ ಅನ್ನ ಸ್ಟಾರ್ಟ್ ಮಾಡ್ಕೋತಾರೆ. ಅದನ್ನ ನೋಡಿದಂತ ಅಜ್ಜಿ ಅವರು ದೇವಯಾನಿ ಅಂಜು ಅಂತ ಅನ್ಕೊಂಡು ಹೋಗಿ ಅಂಜು ಹತ್ರ ನಿಂತ್ಕೊಂಡು, ಅಂಜು ಹೇಳಿದ್ರು ಅಂತ ಹೇಳಿ ನಾನು ಅವಸರ ಪಟ್ಟು ನಿನ್ನನ್ನ ಅಬ್ರಾಡ್ ಇಂದ ಇಲ್ಲಿಗೆ ಬಾ ಅಂತ ಹೇಳ್ದೆ. ಈಗ ಆ ಅವಸರನೇ ನಿನ್ ಜೀವನಕ್ಕೆ ಮುಳುವಾಗ್ತಿದೆ ಅಂತ ಅನ್ಸುತ್ತೆ. ಸಾರಿ ಪುಟ್ಟಿ, ಸಾರಿ ಮಗಳೇ ಅಂತ ಹೇಳ್ಬಿಟ್ಟು ಅಂಜು ಅವ್ರನ್ನ ಈ ಕಡೆ ತಬ್ಕೋತಾರೆ. ಇನ್ನು ಈ ಕಡೆ ಅಂಜು ಅವರು ಸಹ ಓವರ್ ಡ್ರಾಮನ್ನ ಕ್ರಿಯೇಟ್ ಮಾಡ್ಕೊಂಡು ಅಳೋ ತರ ಓವರ್ ಆಕ್ಷನ್ ಮಾಡ್ತಾ ಇರ್ತಾರೆ. ಇನ್ನು ಮನೆಯಲ್ಲಿ ಕೂತಿರೋರೆಲ್ಲ ಸಹ ಇವ್ರನ್ನ ದೃಶ್ಯನ ನೋಡಿ ಸ್ವಲ್ಪ ಬೇಜಾರಿಗೆ ಒಳಗಾಗ್ತಾರೆ. ಅವರು ಏನೇನೋ ಮಾತಾಡ್ಬಿಡ ದೇವಯಾನಿ, ಸ್ವಲ್ಪ ಸಮಾಧಾನವಾಗಿರು, ಕಡೆಯಿಂದ ಉತ್ತರ ಬರ್ಲಿ, ನಮ್ ಶ್ರವಣು ಕೂಡ ಹೋಗಿದಾನಲ್ಲ, ಎಲ್ಲಾನು ಕೂಡ ವಿಚಾರಿಸ್ಕೊಂಡ್ ಬರ್ತಾನೆ ಅಂತಿದ್ದಾಗೆ ದೇವಯಾನಿ ಅವರು ಕತ್ನ ಅಳ್ಳಾಡಿಸ್ತಾರೆ. ಅಮ್ಮ ಮಗಳು ತಮ್ಮ ಪ್ಲಾನ್ ಸಕ್ಸಸ್ ಆಗಿದೆ ಅನ್ನೋ ಖುಷಿನಲ್ಲಿ ಒಳೊಳಗೆ ನಕ್ಕೊಂಡು ಕಣ್ಣಲ್ಲೇ ಸನ್ನೆ ಮಾಡ್ಕೊಂತಾರೆ. ಇನ್ನು ಈ ಕಡೆ ಬೇಜಾರಿರುವಂತಹ ಅಜಿತ್ ಅವ್ರನ್ನ ನೋಡ್ಬಿಟ್ಟು ಸತ್ಯ ಅವರು, ಅಜಿತ್ ನಿನ್ ತಲೆನಲ್ಲಿ ಏನು ಓಡುತ್ತಾ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು, ಆದ್ರೆ ಈ ಪ್ರೀತಿ ಅನ್ನೋ ವಿಚಾರದಲ್ಲಿ ನೀನ್ ತುಂಬಾ ತಲೆ ಕೆಡ್ಸ್ಕೋಬೇಡ, ಆಮೇಲೆ ತಲೆ ಬಿಸಿ ಆಗೋಗುತ್ತೆ ಅಂತಿದ್ದಾಗೇನೆ ಅಜಿತ್ ಅವರು, ತಲೆ ಬಿಸಿ ಆಗಿದೆ ಸತ್ಯಣ್ಣ, ತುಂಬಾ ಬೇಜಾರಾಗ್ತಿದೆ ಸತ್ಯಣ್ಣ, ಭೂಮಿ ನನ್ನಿಂದ ತುಂಬಾ ದೂರ ಆಗ್ಬಿಡ್ತಾಳೆ ಸತ್ಯಣ್ಣ, ಭೂಮಿಗೆ ಪ್ರಪೋಸ್ ಮಾಡಿ ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಸತ್ಯ ಅವ್ರು ನೋಡ್ಕೊಂಡು, ನಿಮ್ಗೆ ಏನ್ ಅನ್ಸುತ್ತೆ ಸತ್ಯಣ್ಣ, ಭೂಮಿ ಈಗ ಆಡಿದ ಮಾತುಗಳು ಸ್ಪಂದನನ್ನ ಜಾಗದಲ್ಲಿ ನಿಂತು ಅಂತಿದ್ದಾಗೆ ನೆನೆ ಸತ್ಯ ಅವರು, ಕೆಲವು ಸತಿ ಏನಾಗುತ್ತೆ ಗೊತ್ತಾ, ಕೆಲವೊಂದ್ ಜಾಗದಲ್ಲಿ ನಿಂತು ನಾವೇನಾದ್ರೂ ಪ್ರತಿಕ್ರಿಯೆ ಮಾಡ್ಬೇಕು ಅಂತ ಅಂದ್ರೆ ಸಂದರ್ಭಕ್ಕೆ ಸರಿಯಾಗಿ ಆ ಪರಿಸ್ಥಿತಿಗೆ ನಾವು ಆಳವಾಗಿ ಇಳಿಬೇಕು. ನಮ್ ಭೂಮಿ ಆ ಜಾಗದಲ್ಲಿ ನಿಂತು ಅದನ್ನೇ ಮಾಡಿದಾಳೆ ಅಂತ ನನ್ಗ ಅನ್ಸುತ್ತೆ, ಅದನ್ನ ಅವಳು ತಲೆಯಲ್ಲಿ ಇಟ್ಕೊಂಡೆ ಮಾತಾಡಿದಾಳೆ. ಅಜಿತ್ ಹೇಳ್ತಾರೆ, ನಿಜ ಸತ್ಯಣ್ಣ, ಭೂಮಿ ನನ್ನ ಅಗ್ರಿಮೆಂಟ್ ಆದಾಗಿಂದ ಎಷ್ಟು ಬಾರಿ ಅಸಹಾಯಕತೆ ಪರಿಸ್ಥಿತಿನಲ್ಲಿ ಇರಬಹುದು, ಇದ್ದಕ್ಕೆ ಅಂತ ಅನ್ಸುತ್ತೆ. ಭೂಮಿ ಈ ಕ್ಷಣದಲ್ಲಿ ಸ್ಪಂದನ ಜಾಗದಲ್ಲಿ ನಿಂತು ಅಷ್ಟು ಚೆನ್ನಾಗಿ ವಿವರಿಸಿದ್ದು ಸತ್ಯಣ್ಣ, ನಿಮ್ಗೆ ಎಲ್ಲೋ ಭೂಮಿ ಇಂಡೈರೆಕ್ಟ್ ಆಗಿ ನಮಗೂ ಕೂಡ ಆ ಮಾತನ್ನ ಹೇಳಿದ್ಲು ಅಂತ ನಿಮ್ಗೆ ಅನಿಸ್ತಿಲ್ವಾ? ಅವ್ರು ಹೇಳ್ತಾರೆ, ಈ ವಿಷಯದಲ್ಲಿ ದಯವಿಟ್ಟು ನನ್ನನ್ನ ಈಗ ನೀನು ಕ್ಷಮಿಸ್ಲೇಬೇಕು. ಯಾಕೆ ಅಂತಂದ್ರೆ ನಾನ್ ನಿನ್ನ ಬಾಲ್ಯದಿಂದಲೂ ನೋಡ್ಕೊಂಡ್ ಬಂದಿದ್ದೀನಿ. ತಂದೆ ತಾಯಿ ಮೇಲಿರೋ ಪ್ರೀತಿ ಅಷ್ಟೇ ಬಿಟ್ರೆ ಜಗತ್ತಿನ ಇನ್ಯಾವ ಪ್ರೀತಿನೂ ಕೂಡ ನಿನಗ್ ಗೊತ್ತಿರ್ಲಿಲ್ಲ. ಆದ್ರೆ ಈ ಮಾತನ್ನ ನಾನು ಏನು ಕೇಳ್ತಾ ಇದ್ದೀನಿ ಅಂತಂದ್ರೆ, ಈ ಪ್ರೀತಿ ಅನ್ನೋ ಒಂದು ವಿಚಾರದಲ್ಲಿ ಒಂದು ಭಾವುಕನಾಗಿದ್ಯಾ, ಭಾವನಾತ್ಮಕವಾಗಿ ಮಾತಾಡ್ತಿದ್ಯಾ ಅಂತ ಅಂದ್ರೆ ನನಗೆ ಎದೆ ನಡುಗ್ ಹೋಗುತ್ತೆ ಕಣೋ. ನೀನು ನಿನ್ ಹಬ್ಬನ್ನು ಕೂಡ ಆಚರಿಸ್ತಾ ಇರ್ಲಿಲ್ಲ, ನಿನ್ ಹುಟ್ಟು ಹಬ್ಬನೂ ಕೂಡ ಆಚರಿಸ್ತಾ ಇರ್ಲಿಲ್ಲ. ಇನ್ನು ವರ್ಷಕ್ಕೆ ಬರೋ ವರ್ಷ ಆ ಸಮಯದಲ್ಲಿ ನೀನು ರಾತ್ರಿ ಎಲ್ಲೋ ಗುಡ್ಡಾಡ ಪ್ರದೇಶದಲ್ಲಿ ಒಬ್ನೇ ಹೋಗಿ ಕೂತ್ಕೋತಾ ಇದ್ದೆ. ಎಲ್ಲ ಯಾಕೆ ಮಾಡ್ತಿದ್ದೆ ಹೇಳು? ನನ್ ತಂಗಿ ಸಾಹಿತ್ಯಗೋಸ್ಕರ ಅಲ್ವಾ? ಇನ್ನು ಸಾಹಿತ್ಯ ಅವ್ರನ್ನ ನೆನ್ಪು ಮಾಡ್ಕೊಂಡಂತ ಅಜಿತ್ ಅವರು ಭಾವುಕರಾಗಿರ್ತಾರೆ. ಇನ್ನು ಸತ್ಯ ಅವರು, ನನ್ ತಂಗಿ ಕೊನೆ ಪ್ರೀತಿನೇ ಆಗಿದ್ದು ನೀನು ಅಗಾಧವಾಗಿ ಹಚ್ಕೊಂಡಿದ್ದೆ, ಅವಾಗ ಭೂಮಿ ನಿನ್ ಜೀವನಕ್ಕೆ ಪ್ರವೇಶ ಮಾಡಿದ್ಲು, ನಾನು ಅವಳಲ್ಲಿ ಸಾಹಿತ್ಯನ ನೋಡೋದಿಕ್ಕೆ ಶುರು ಮಾಡಿದೆ. ಒಂದು ಭಾಗದಲ್ಲಿ ನಿನ್ನ ಬಗ್ಗೆ ಕಾಳಜಿ, ಎಲ್ಲಿ ಜೀವನ ಪರ್ಯಂತ ಹೀಗೆ ಉಳ್ದು ಬಿಡ್ತೀಯೋ ಅಂತ ಕಳಮಳ ತಂಕ. ನಿಜ ಹೇಳ್ತೀನಿ ಅಜಿತ, ನನಗೆ ನನ್ ತಂಗಿ ಸಾಹಿತ್ಯನ ಕಂಡ್ರೆ ಎಷ್ಟು ಪ್ರೀತಿನೋ, ನಿನ್ನನ್ ಕಂಡ್ರೆ ಮಹಾನ್ ಪ್ರೀತಿ. ನನಗಾದ್ರೂ ಯಾರಿದ್ದಾರೆ ಹೇಳೀಗ, ನೀನೊಬ್ನೇ ನನ್ನ ತಮ್ಮ, ಸ್ನೇಹಿತ, ಒಡ ಹುಟ್ಟವನು ಎಲ್ಲ ಅಂತ ಅನ್ಕೊಂಡಿದೀನಿ. ಪಾಪ ನೀನ್ ನನ್ ಮಾತ್ ಕೇಳ್ಕೊಂಡು ನಿನ್ನ ಪ್ರೀತಿಯ ಭಾವನೆಗಳನ್ನ ನಿಮ್ಮಿ ಹತ್ರ ನೀನು ನಿವೇದನೆ ಮಾಡ್ಕೊಂಡೆ. ಆದ್ರೆ ಪಾಪ ಆ ಹುಡುಗಿಗೆ ಅದು ಅರ್ಥ ಆಗಿಲ್ಲ. ಅರ್ಥ ಆಗುತ್ತೆ, ನೀನು ಧೈರ್ಯವಾಗಿ ಇರು ಅಷ್ಟೇ. ಜೀವನ ಹೀಗೆ ಇರಲ್ಲ, ಇದು ಬದಲಾಗ್ತಾ ಹೋಗುತ್ತೆ, ಇದು ಪ್ರಕೃತಿ ನಮ್ಮ. ಅವರು ಕಣ್ಣೀರ್ನ ಒರೆಸ್ಕೊಂಡು, ಇಲ್ಲ ಸತ್ಯಣ್ಣ, ಯಾಕೋ ಗೊತ್ತೋ ಗೊತ್ತಿಲ್ದನೋ ಭೂಮಿಗೆ ನನ್ ಮನ್ಸಲ್ಲಿರುವಂತಹ ಎಮೋಷನ್ ನ ಹೇಳ್ಕೊಂಡು ದೊಡ್ಡ ತಪ್ಪನ ನನ್ ಮಾಡ್ಬಿಟ್ಟೆ ಅಂತ ಅನ್ನಿಸ್ತಾ ಇದೆ. ಸ್ನೇಹ ಇದ್ದ ತಕ್ಷಣ ಅದನ್ನ ಪ್ರೀತಿ ಅಂತ ಹೇಗ್ ಅನ್ಕೋತೀರಾ? ಹೆಣ್ಣಿನ ಅಸಹಾಯಕತೆನ ದುರುಪಯೋಗ ಪಡಿಸ್ಕೊಂತೀರಾ? ಪ್ರೀತಿ ಅನ್ನೋದು ಒಬ್ರು ಬಲವಂತದಿಂದ ಹುಟ್ಟಲ್ಲ ಸತ್ಯಣ್ಣ, ಹಾಗೆ ತಾನೇ ಹುಟ್ಟಬೇಕು ಅಂತ ಹೇಳಿದ್ದು. ಸ್ನೇಹದ ಸಂಬಂಧಕ್ಕೆ ಪ್ರೀತಿ ಅನ್ನೋ ಹೆಸರಿಟ್ಟು ಆ ಸಂಬಂಧಕ್ಕೆ ಕಳಂಕ ತರ್ತೀರಾ ಅಂತ ಭೂಮಿ ಹೇಳಿದ್ಲು. ಅಂದ್ರೆ ಭೂಮಿ ಈ ವಿಚಾರದಲ್ಲಿ ಕರೆಕ್ಟ್ ಆಗಿ ಇದ್ದಾಳೆ ಸತ್ಯಣ್ಣ. ನಾವುಗಳು ತಪ್ಪು ಮಾಡಿದ್ದು, ಇಬ್ರು ಒಳ್ಳೆ ಫ್ರೆಂಡ್ಸ್ ಆಗಿ ಇರ್ಬೇಕಾಗಿತ್ತು ಸತ್ಯಣ್ಣ. ಅಟ್ಲೀಸ್ಟ್ ನಾವ್ ಇರೋಂತಹ ಒಂದ್ ವರ್ಷನಾದ್ರೂ ತುಂಬಾ ಚೆನ್ನಾಗಿರ್ತಿತ್ತು ಅಂತ ನನ್ಗೆ ಅನ್ಸ್ತಿದೆ. ಇನ್ನು ಹೊರಗಡೆ ಭೂಮಿಯವರು ಟೀ ಅಂಗಡಿ ಹತ್ರ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರ್ತಾರೆ. ಇನ್ನು ಲಕ್ಷ್ಮಕ್ಕ ಅವರು, ಅಯ್ಯೋ ಟೀ ಪುಡಿ ಮತ್ತೆ ಸಕ್ಕರೆ ಖಾಲಿ ಆಗಿದೆ ಅಂತ ದಿನಸಿ ಅಂಗಡಿಯವನ್ಗೆ ಆವಾಗ್ಲೇ ನೆನ್ನೆ ಲಿಸ್ಟ್ ಕೊಟ್ಟು ಬಂದೆ, ತಗೊಂಬರೋಣ ಅಂತ ಅನ್ಕೊಂಡಳು, ಮರ್ತ್ಬಿಟ್ಟು ಬಂದಲ್ಲ, ಅಲ್ಲಿ ಬೇರೆ ಇಲ್ಲ, ಏನ್ ಮಾಡ್ಲಿ ಇವಾಗ ಅಂತಿದ್ದಾಗೆ ಭೂಮಿಯವರು ಆ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡಿ ಸುಸ್ತಾಗಿ ಅಲ್ಲೇ ಚೇರ್ ಮೇಲೆ ಕೂತ್ಕೋತಾರೆ. ಭೂಮಿ ಕೂತ್ಕೊಂಡಿದ್ದು ನೋಡಿ
ಲಕ್ಷ್ಮಕ್ಕ ಅವ್ರು ಬಂದ್ಬಿಟ್ಟು, ಭೂಮಿ ಏನಾಯ್ತು, ಯಾಕೆ ಹಿಂಗ್ ಸಪ್ಪು ಕೂತಿದ್ಯಾ, ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಿದ್ಯಾ. ಭೂಮಿ ಅವರು, ಛೇ, ಲಕ್ಷ್ಮಕ್ಕ ಅವರು ನನ್ ಬಗ್ಗೆ ಏನ್ ತಿಳ್ಕೊಂಡ್ರೋ ಏನೋ. ಲಕ್ಷ್ಮಕ್ಕ ಅವ್ರು ಯಾರು, ಅವಲ್ಲಿ ಟೀ ಕುಡ್ಕೊಂಡು ಹೋದ್ರಲ್ಲ ಅವ್ರ, ಸಕ್ಕರೆ ಖಾಲಿ ಆಯ್ತು ಅಂತಿದ್ದಾಗೆ ಒಂದ್ ಸ್ವಲ್ಪ ಸಕ್ಕರೆನ ಹಾಕೊಟ್ನಲ್ಲ. ಭೂಮಿ ಲಕ್ಷ್ಮಕ್ಕ, ನಾನ್ ಮಾತಾಡ್ತಿರೋದು ಸಾಹೇಬ್ರ ಬಗ್ಗೆ, ಟೀ ಕುಡ್ಕೊಂಡು ಹೋದ್ರಲ್ಲ ಆ ಅಣ್ಣನ್ ಬಗ್ಗೆ ಅಲ್ಲ. ಲಕ್ಷ್ಮಿ ಅವ್ರ, ಗೊತ್ತು ಭೂಮಿ, ನಿನ್ ಮನ್ಸಿನ ಪೂರ್ತಿ ಕನ್ಸಿನ ಪೂರ್ತಿ ಸಾಹೇಬ್ರೇ ತುಂಬಿಕೊಂಡಿದ್ದಾರೆ. ಆದ್ರೂನು ನಿನ್ ಪ್ರೀತಿ ವಿಷಯನ ಯಾಕೆ ಸಾಹೇಬ್ರ ಹತ್ರ ಹೇಳಲಿಲ್ಲ. ಹೇಳು ಭೂಮಿ, ನೀನ್ ಯಾಕೆ ವಿಷಯ ಮೀನಾ ಮೆಣಸ ಎಣಿಸ್ತಾ ಇದೀಯಾ. ಭೂಮಿ ಅವರು, ಲಕ್ಷ್ಮಕ್ಕ, ನಾನ್ ಏನ್ ಮಾತಾಡ್ತಾ ಇದ್ದೀನಿ, ನೀನ್ ಏನ್ ಹೇಳ್ತಿದ್ಯಾ. ಇವಾಗ ಏನಾಯ್ತು ಗೊತ್ತಾ, ಆ ಸ್ಪಂದನನ್ ಜೊತೆ ಆ ಹುಡುಗ ಬಂದಿದ್ನಲ್ಲ, ಆ ಹುಡುಗ ಮಾತ್ ಮುಗ್ಸೋದಕ್ಕಿಂತ ಮುಂಚೆನೆ ಹುಡುಗನ್ ಕಪಾಳಕ್ ಹೊಡೆದ್ಬಿಟ್ಟೆ. ಅದು ಸಾಹೇಬ್ರು ಮುಂದೆನೆ, ಅವ್ರು ಮಾತಾಡೋದಕ್ಕಿಂತ ಮುಂಚೆನೆ. ಸಾಹೇಬ್ರು ಅದೇನ್ ತಪ್ಪು ತಿಳ್ಕೊಂಡ್ರೋ ಏನೋ. ಅಯ್ಯೋ ಲಕ್ಷ್ಮಕ್ಕ ಅವರು, ಭೂಮಿ ಏನು ಅನ್ಕೊಂಡಿರಲ್ಲ ಭೂಮಿ, ಖುಷಿ ಪಟ್ಟಿರ್ತಾರೆ ಅಷ್ಟೇ ಅಂತಿದ್ದಾಗೆ ಭೂಮಿಯವರು, ನೀನ್ ಏನ್ ಲಕ್ಷ್ಮಕ್ಕ ಸುಮ್ನೆ ನನ್ ಪರವಾಗಿ ಮಾತಾಡ್ಬೇಡ. ಅಪ್ಪಿ ತಪ್ಪಿ ಸಾಹೇಬ್ರು ನನಗ್ ಬಂದಿರೋ ಕೇಸಲ್ಲಿ ಇವಳು ಯಾರು ಮೂಗ್ ತೋರ್ಸಕ್ಕೆ ಅಂತ ಅನ್ಕೊಂಡ್ರೆ, ಅಧಿಕ ಪ್ರಸಂಗಿತನ ಮಾಡ್ತಾಳೆ ಅಂತ ಅನ್ಕೊಂಡ್ಬಿಟ್ರೆ, ಬಿಟ್ಟು ಇವಳು ತಿಳುವಳಿಕೆನೆ ಇಲ್ಲ ಅಂತ ಅನ್ಕೊಂಡ್ಬಿಟ್ರೆ, ಲಕ್ಷ್ಮಕ್ಕ ಅವರು, ಏನ್ ಭೂಮಿ ನೀನು ಬರೀ ಅನ್ಕೊಂಡ್ರೆ ಅಂತ ಮಾತ್ರ ಹೇಳ್ತೀಯ. ಸಾಹೇಬ್ರು ಹೇಗೆ ಎತ್ತ ಅಂತ ನಿನಗ್ ಗೊತ್ತಿಲ್ವಾ. ನಿಜ ಹೇಳು ಭೂಮಿ, ಸಾಹೇಬ್ರು ನಿನ್ ಬಗ್ಗೆ ಆ ರೀತಿ ಅನ್ಕೊಳೋದಿಕ್ ಸಾಧ್ಯನಾ. ಮನ್ಸಲ್ಲಿರೋದನ್ನ ನೀನ್ ಹೇಳೋದಕ್ಕಿಂತ ಮುಂಚೆನೆ ಸಾಹೇಬ್ರು ಅರ್ಥ ಮಾಡ್ಕೋತಾರೆ ಅಂತ ಅಂದ್ಮೇಲೆ ಈ ರೀತಿ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಸಾಹೇಬ್ರು ಏನೇನೋ ಅನ್ಕೊಂಡ್ಬಿಡ್ತಾರಾ ಅಂತಿದ್ದಾಗೆ ಭೂಮಿ ಅವರು, ಅಕ್ಕ ಏನೋ ಮಾತಾಡ್ಬೇಡ ನೀನು, ಸಾಹೇಬ್ರು ಅಂತ ಅಂದು ಇನ್ನು ಭಯ ಉಂಟು ಮಾಡ್ಬೇಡ ನೀನು. ಲಕ್ಷ್ಮಕ್ಕವರು, ಭೂಮಿ ಅವರೇ, ಅದನ್ನ ನಾನ್ ಮಾಡಿಸ್ತಾ ಇರೋದಲ್ಲ, ನಿಮ್ ಮನಸ್ಸು ಮಾಡಿಸ್ತಾ ಇರೋದು. ದೇವರಾಗೆ ಕೊಟ್ಟಿರೋ ಅದೃಷ್ಟನ ನೀವು ನಿಮ್ ಕೈಯಾರೆ ಕಳ್ಕೊಂಬೇಡ. ಆದಷ್ಟು ಬೇಗ ನಿಮ್ ಮನ್ಸಲ್ಲಿ ಏನಿದೆಯೋ ಅದನ್ನೆಲ್ಲ ಸಾಹೇಬ್ರ ಹತ್ರ ಹೇಳಿ. ಈಗಾಗ್ಲೇ ತುಂಬಾ ಲೇಟ್ ಆಗಿದೆ ಭೂಮಿ, ತಡ ಮಾಡ್ಬೇಡ, ಬೇಗ ಹೋಗಿ ಹೇಳು. ಭೂಮಿ ಅವರು ಹೇಳ್ತಾರೆ, ಲಕ್ಷ್ಮಕ್ಕ, ಸಾಹೇಬ್ರು ಏನೋ ಅವ್ರ ಮನ್ಸಲ್ಲಿ ಇದ್ದಿದ್ದ ಪ್ರೀತಿ ಎಲ್ಲ ಪಟ ಅಂತ ಹೇಳ್ಬಿಟ್ರು. ಆದ್ರೆ ಅವ್ರು ಆ ಪ್ರೀತಿನ ಹೇಳಾದ್ಮೇಲೆ ನನ್ ಕೈ ಕಾಲೆಲ್ಲ ನಡ್ಕ ಶುರುವಾಗ್ಬಿಟ್ಟಿದೆ. ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಕ್ ಆಗ್ತಿಲ್ಲ, ಮುಖ ಕೊಟ್ಟು ಮಾತಾಡಕ್ ಆಗ್ತಿಲ್ಲ. ಅಲ್ಲಿ ಏನ್ ಮಾತಾಡೋಕ್ಕೂ ಶಕ್ತಿನೇ ಇಲ್ದಂಗ ಆಗ್ಬಿಟ್ಟಿದೆ ಲಕ್ಷ್ಮಕ್ಕ. ಲಕ್ಷ್ಮಕ್ಕ ಅವ್ರು ಹೇಳ್ತಾರೆ, ಅಯ್ಯೋ ಭೂಮಿ, ಯಾಕಿಷ್ಟ ಅಂಜರ್ಕೆ ನಿನ್ಗೆ. ಅಜಿತ್ ಸಾಹೇಬ್ರಂತ ಗಂಡನ್ ಪಡೆಯೋದಿಕ್ಕೆ ನೀನ್ ಎಷ್ಟು ಪುಣ್ಯ ಮಾಡಿದ್ಯಾ ಗೊತ್ತಾ. ಅದೃಷ್ಟನ ನೀನ್ ಕಳ್ಕೊಳೋದಿಕ್ ಹೋಗ್ಬೇಡ, ಆದಷ್ಟು ಬೇಗ ನಿನ್ ಪ್ರೀತಿನ ಅವ್ರ ಹತ್ರ ಹೇಳ್ಕೋ ಭೂಮಿ. ಮನ್ಸಲ್ಲಿರೋ ಪ್ರೀತಿನ ಹೇಳ್ಕೊಂಡ್ಬಿಡು ಭೂಮಿ, ಎಲ್ಲಾನು ಕೂಡ ಒಳ್ಳೇದಾಗುತ್ತೆ. ಒಳ್ಳೇದಾಗಿ ಒಂದ್ ಮಾತನ್ನ ಹೇಳ್ತಾ ಇದೀನಿ ಕೇಳು ಭೂಮಿ. ಇವತ್ತಿನ ಕಾಲದಲ್ಲಿ ಹೆಣ್ಣಾಗ್ ನೋಡೋರೆ ಕಡಿಮೆ. ನಿನ್ ಅಸಹಾಯಕತೆನ ಸಾಹೇಬ್ರು ಮನ್ಸ್ ಮಾಡಿದ್ರೆ ಹೇಗ್ ಬೇಕಾದ್ರೂ ಬಳಸ್ಕೋಬಹುದಿತ್ತು. ಅವ್ರ ಆ ರೀತಿ ಎಲ್ಲ ನಡ್ಕೊಂಡಿಲ್ಲ ಅಂತ ಅಂದ್ಮೇಲೆ ನೀನ್ ಎಂತ ಪುಣ್ಯವಂತೆ ಅಂತ ಹೇಳಿ ಒಂದ್ ನಿಮಿಷ ನೀನ್ ಯೋಚನೆ ಮಾಡು. ನೋಡು ಭೂಮಿ, ನಾನು ಹೋಗಿ ದಿನಸಿ ತರೋದ್ರೊಳಗಡೆ ನಿನ್ ಸಾಹೇಬ್ರ ನಿನ್ ಪ್ರೀತಿ ಎಲ್ಲಾನು ಕೂಡ ಹೇಳ್ಕೊಂಡಿರ್ಬೇಕು. ಭೂಮಿ ಅವರು ಲಕ್ಷ್ಮಕ್ಕ ಅಂತಿದ್ದಾಗೆ, ಲಕ್ಷ್ಮಕ್ಕ ಅವ್ರು ನಾನೇನು ಹೇಳಲ್ಲ, ಮೊದ್ಲೋಗಿ ನಿನ್ ಪ್ರೀತಿನ ಹೇಳು. ಲಕ್ಷ್ಮಕ್ಕ ಅವರು ಈ ಕಡೆ ದಿನಸಿ ತರೋದಕ್ಕೆ ಅಂತ ಹೇಳಕ್ ಹೋಗ್ಬೇಕಾದ್ರೆ ಭೂಮಿ ನೋಡಿ ನೆನ್ಪಿದೆ ತಾನೆ ಅಂತಿದ್ದಾಗೆ ಭೂಮಿ ಅವರು ಹ್ಞೂ ಹೇಳ್ಬಿಟ್ಟು ಮತ್ತೆ ಅದೇ ರೀತಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಗೊಂದಲದಲ್ಲಿ ಓಡಾಡ್ತಾ ಇರ್ತಾರೆ. ಕೂತ್ಕೊಂಡಂತ ಭೂಮಿಯವರು ಅಜಿತ್ ಜೊತೆ ಕಳೆದಂತಹ ಕೆಲವೊಂದು ಸಂದರ್ಭಗಳು, ಕಿತ್ತಾಡಿರುವಂತಹ ಸಂದರ್ಭಗಳು, ಅಜಿತ್ ಅವರು ತನ್ನ ಪ್ರೀತಿನ ವ್ಯಕ್ತಪಡಿಸಿದಂತಹ ಸನ್ನಿವೇಶಗಳು, ತಲೆಗೆ ಮಲ್ಲಿಗೆ ಹೂ ಮುಡಿಸಿರುವಂತಹ ಸಂದರ್ಭಗಳು ಎಲ್ಲನೂ ಕೂಡ ಕುತ್ತಲೆ ನೆನಪು ಮಾಡಿಕೊಂಡು ಇನ್ನು ತನ್ನ ಕೊರಳು ಕಡೆ ಕಣ್ಣ ಹಾಯಿಸ್ತಾರೆ. ತಾಳಿನ ಕೈಯಲ್ಲಿ ಹಿಡ್ಕೊಂಡು ತಾಳಿನ ನೋಡ್ತಾ ಭೂಮಿಯವರು ಯೋಚನೆ ಮಾಡ್ತಾ ಇರ್ತಾರೆ. ತಾಳಿ ಕಟ್ಟಿದ್ದು ಅಗ್ರಿಮೆಂಟ್ ಮ್ಯಾರೇಜ್ ಟೈಮಲ್ಲಿ ತಾಳಿನ ಕುತ್ತಿಗೆ ಕಟ್ಟಿದ್ದು ನೆನ್ಪು ಮಾಡ್ಕೊಂಡು ನಗ್ತಾರೆ. ಇನ್ನು ಸತ್ತಪದಿ ತುಳಿದಿದ್ದು ಎಲ್ಲಾನು ನೆನ್ಪು ಮಾಡ್ಕೊಂಡು ಖುಷಿಯಿಂದ ನಗ್ನಗ್ತಾ ತನ್ನ ತಾಳಿನ ನೋಡ್ಕೊಂಡು ಆನಂದ ಪಡ್ತಾ ಇರ್ತಾರೆ ಭೂಮಿಯವರು ಕುತ್ತಲೆ ನೆನೆ. ಕೂತ್ಕೊಂಡು ಯೋಚನೆ ಮಾಡಿದಂಥ ಭೂಮಿಯವರು ಗಟ್ಟಿ ಮನಸ್ಸನ್ನ ಮಾಡಿ ಅಜಿತ್ ಅವ್ರ ಹತ್ರ ತನ್ನ ಪ್ರೀತಿನ ಹೇಳ್ಕೊಬೇಕು ಅಂತ ಹೇಳಿ ಒಳಗಡೆ ಓಡಿ ಬರ್ತಾರೆ. ಇನ್ನು ಸತ್ಯನ ಹತ್ರ ಮಾತಾಡಿರುವಂತಹ ಅಜಿತ್ ಅವರು ಈ ಕಡೆ ಭೂಮಿಗೆ ನಾನೆಲ್ಲೋ ಪ್ರಪೋಸ್ ಮಾಡಿರೋದು ತಪ್ಪು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿಕೊಂಡು ಭೂಮಿ ಒಳಗಡೆ ಬಂದ ತಕ್ಷಣನೇ ಗಂಟು ಹಾಕೊಂಡಿರ್ತಾರೆ ಮುಖನ. ಇನ್ನು ಭೂಮಿಯವರು ಖುಷಿಯಿಂದ ಬಂದು ನಾನು ನಿಮ್ಮ ಹತ್ರ ನೀವು ಅಂತಿದ್ದಾಗೆ ಅಜಿತ್ ಅವರು ನಾನು ಪ್ರಪೋಸ್ ಮಾಡದ ಅಂತ ಹೇಳ್ಬಿಟ್ಟು ಕಣ್ಣೀರನ್ನ ಒರೆಸ್ಕೊಂಡು ಭೂಮಿಗೆ ಕಾಣ್ದಿರೋ ಹಾಗೆ, ನೀನೇ ಹೇಳೋ ಹಾಗೆ ನಮ್ಮಿಬ್ರದು ಅಗ್ರಿಮೆಂಟ್ ಮುಗಿಯೋವರೆಗೂ ಕಾಂಟ್ರಾಕ್ಟ್ ಸಂಬಂಧ, ನಮ್ಮಿಬ್ರು ಸಂಬಂಧ ಗಟ್ಟಿಯಾಗಿರೋದು ನಮ್ಮಿಬ್ರು ಕಾಂಟ್ರಾಕ್ಟ್ ಮುಗಿಯೋವರೆಗೂ ಮಾತ್ರ ಅಂತಿದ್ದಾಗೇನೆ ಭೂಮಿಯವರು ಬಯಸದೆ ಬಂದ ಭಾಗ್ಯನ ನಮ್ಮ ಅಪ್ಪ ಅಮ್ಮ ನನ್ನನ್ನು ಬಿಟ್ಟು ಹೋದಾಗ್ಲೇ ಅದನ್ನ ನಾನು ಕಳ್ಕೊಂಡ್ಬಿಟ್ಟೆ.
ಇನ್ನು ನನಗೆ ಏನು ಬೇಕೋ ಅದನ್ನು ಪಡ್ಕೊಳೋಂತಹ ಇದನ್ನು ಸಹ ನಾನು ಕಳ್ಕೊಂಡ್ಬಿಟ್ಟೆ ಸಾಯಬ್ರೆ ಅಂತ ತುಂಬ ಹತ್ಕೊಂಡು ಭಾರವಾದ ಮನಸ್ಸಲ್ಲಿ ಪ್ರೀತಿನ ಹೇಳಬೇಕು ಅಂತ ಬಂದಿರ್ತಾರೆ ಭೂಮಿಯವ್ರ ಮನಸ್ಸನ್ನ ಈ ಕಡೆ ಅಜಿತ್ ಅವರು ಮತ್ತೆ ತಳವಳಕ್ಕೆ ಉಂಟು ಮಾಡಿ ಅವ್ರ ಮನಸ್ಸನ್ನ ಭಾರ ಆಗೋ ಹಾಗೆ ಮಾಡಿ ಕಣ್ಣಲ್ಲಿ ನೀರು ಬರೋ ಹಾಗೆ ಮಾಡಿಬಿಡ್ತಾರೆ. ಇನ್ನು ಭೂಮಿಯವರು ಸರಿ ಆಯಿತು ಸಾಯಬ್ರೆ, ನಿಮ್ಮಿಬ್ಬರಿಗೂ ತುಂಬ ಟೆನ್ಷನ್ ಆಗಿದೆ ಅಂತ ಅನಿಸುತ್ತೆ, ನಾನು ಹೋಗಿ ಖಡಕ್ ಟೀನ ಮಾಡ್ಕೊಂಬರ್ತೀನಿ ಅಂತ ಹೇಳ್ತಿದ್ದಾಗೆ ಅಜಿತ್ ಅವರು ಬೇಡ ಭೂಮಿ ಅಂತ ಹೇಳ್ತಾರೆ. ಇನ್ನು ಈ ಕಡೆ ತಿಳ್ಕೊಂಡು ಅಳ್ತಾ ಇರೋಂತಹ ಭೂಮಿಗೆ ಇನ್ನೂ ಸ್ವಲ್ಪ ಮನಸ್ಸಿಗೆ ನೋವಾಗುತ್ತೆ. ಅವ್ರು ಅಲ್ಲಿಂದ ಓಡ್ ಬಂದ್ಬಿಡ್ತಾರೆ. ಇನ್ನೊಂದು ಕಡೆ ಮನೆಯಲ್ಲಿ ಈ ಕಡೆ ದೇವಯಾನಿ ಮಾಡಿರೋ ಮಾಸ್ಟರ್ ಪ್ಲಾನು ಹೈಲೈಟ್ ಆಗಿರುತ್ತೆ. ಇನ್ನು ದೇವಯಾನಿ ಪ್ಲಾನ್ ಸಕ್ಸಸ್ ಆಗಿರುತ್ತೆ ಕೂಡ. ಶ್ರವಣ್ ಅವರು ಈ ಕಡೆ ಗಂಡಿನ ಮನೆಗೆ ಹೋಗಿರ್ತಾರೆ ವಿಚಾರಿಸ್ಕೊಂಬರೋದಕ್ಕೆ ಅಂತ ಹೇಳಿ. ಇನ್ನು ಈ ಒಂದು ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆ ಏನಾಗುತ್ತೆ ಅಂತ ಪ್ರೋಮೋ ವಿಡಿಯೋದಲ್ಲಿ ನಾವು ನೋಡೋದಾದ್ರೆ ಯಾಕೆಲ್ರು ಈ ತರ ಡಲ್ ಆಗಿದ್ದೀರಾ? ನಾಳೆ ಬೆಳಗಾದ್ರೆ ಅಂಜು ನಿಶ್ಚಿತಾರ್ಥ ಕಣೋ. ನೋಡಿದ್ರೆ ಗಂಡಿನ ಕಡೆಯವರು ಫೋನೇ ರಿಸೀವ್ ಮಾಡ್ತಿಲ್ಲ. ಟೆನ್ಷನ್ ಆಗ್ತಿದೆ ಕಣೋ. ಆಗ ಏನಾಯ್ತು? ಅವರು ತಮ್ಮ ಸಂಬಂಧ ಬೇಡ ಅಂದ್ರೆ ಶ್ರವಣ, ನಾಳೆ ಫಿಕ್ಸ್ ಆಗಿರೋ ಮುಹೂರ್ತದಲ್ಲೇ ಅಂಜು ನಿಶ್ಚಿತಾರ್ಥ ನಡೆಯುತ್ತೆ. ಯಾರ ಜೊತೆ ಅತ್ತೆ? ಅಂಜುನ ನಚಿಕೇತ್ ಮದ್ವೆ ಆಗ್ತಾನೆ. ಅಜ್ಜಿ ನಿರ್ಧಾರದಿಂದ ಈ ಕಡೆ ಲಚ್ಚಿಗೆ ತುಂಬಾನೇ ಬೇಜಾರಾಗುತ್ತೆ. ಅದೇ ರೀತಿ ಈ ಕಡೆ ಇರುವಂತಹ ಭೂಮಿಯವ್ರಿಗೂ ಸಹ ಸಂಕಟ ಆಗುತ್ತೆ. ಮನೆಯವರು ಎಲ್ರಿಗೂ ಕೂಡ ಅಜ್ಜಿ ಒಂದು ಮಾತು ಶಾಕಿಂಗ್ ನ್ಯೂಸ್ ಆಗುತ್ತೆ. ಸೊ ಈ ಒಂದು ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.